ಕರ್ನಾಟಕ ರಾಜ್ಯದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತ್ತು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಸದ್ದು ಮಾಡ್ತಾ ಇದೆ. ಕೆಲ ಕಡೆ ಜಾರಕಿಹೊಳಿ ಶಕ್ತಿ ಪ್ರದರ್ಶನ, ಮತ್ತೊಂದು ಕಡೆ ಕತ್ತಿ ಶಕ್ತಿ ಪ್ರದರ್ಶನ. ಬೆಳಗ್ಗೆ ಎದ್ರೆ ಸಾಕು ಒಬ್ಬರ ಹೇಳಿಕೆಗೆ ಮತ್ತೊಬ್ಬರ ಮಾತಿನ ತಿರುಗೇಟು. ಇದೆಲ್ಲ ಬೆಳವಣಿಗೆಗಳನ್ನ ನೋಡಿದೆ ಇವತ್ತು ಸಂಕೇಶ್ವರ ನಗರದಲ್ಲಿ ಮಾಧ್ಯಮಗಳ ಜೊತೆಗೆ ಮಾಜಿ ಸಚಿವ ಎಬಿ ಪಾಟೀಲ್ ಮಾತನಾಡಿ, ನಾವು ಎಲ್ಲ ಜಾತಿಯ ಜನರಿಗೆ ಪ್ರೀತಿ ವಿಶ್ವಾಸದಲ್ಲಿ ತೆಗೆದುಕೊಂಡು ಚುನಾವಣೆ ಮಾಡ್ತೀವಿ. ಜನರ ಹಿತದೃಷ್ಟಿಯಿಂದಾಗಿ ಗೌಡವಾಡ ಪಿಕೆಪಿಎಸ್ ಕತ್ತಿ ಸಹೋದರಿಗೆ ಬಿಟ್ಟಿದೆ. ಆದರೆ ಹುಕ್ಕೇರಿ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಹ್ಯಾಕ್ ಹಾಕಿದ್ರು. ಈಗಾಗಲೇ ನಮ್ಮ ಕಡೆಗೆ 92 ಪೈಕಿ 59 ಜನ ಸದಸ್ಯರು ಬಂದಿದ್ದಾರೆ. ಹೀಗಾಗಿ ನಮ್ಮ ಮೆಜಾರಿಟಿ ಆಗಿದೆ. ತಾಲೂಕಿನ ಕೆಲ ಗ್ರಾಮದಲ್ಲಿ ನನ್ನ ಪರವಾಗಿ ಮತ್ತು ರಮೇಶ್ ಕತ್ತಿ ಅವರ ಪರವಾಗಿ ಸ್ವಯಂ ಪ್ರೇರಿತವಾಗಿ ನಮ್ಮ ಮೇಲೆ ಭಕ್ತಿ ಇಟ್ಟು ಪ್ರತಿಜ್ಞೆ ಮಾಡ್ತಿರ್ತಾರೆ. ವಿದ್ಯುತ್ ಸಹಕಾರಿ ಸಂಘ ನಿಯಮಿತ ಹುಕ್ಕೇರಿ ಇದರ ಮುಂಬರುವ ಚುನಾವಣೆಯ ರಮೇಶಣ್ಣ ಕತ್ತೆಯವರು, ನಿಖಿಲಣ್ಣ ಕತ್ತೆಯವರು, ಎಬಿ ಪಾಟೀಲ್ ಅವರು ಮಾಡುವಂತಹ ಪೆನಲಿಗೆ ಆ ಪೆನಲಿನಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ನಾವುಗಳು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಈ ದಿನ ಪ್ರತಿಜ್ಞೆ ಮಾಡುವ ಪ್ರಕಾರ ಅವರುಗಳಿಗೆ ಚುನಾವಣೆಯ ನಿಮಿತ್ತ ಓಟನ್ನು ಹಾಕುತ್ತೇವೆ ಎಂದು ಈ ಸಂದರ್ಭದಲ್ಲಿ ಗ್ರಾಮ ದೇವತೆಯಾದಂತಹ ಶ್ರೀ ಬಸವೇಶ್ವರರ ಸಮ್ಮುಖದಲ್ಲಿ ಪ್ರಮಾಣ ಮಾಡುತ್ತೇವೆ ಎಂದು ಹೇಳುತ್ತೇನೆ. ಇನ್ನು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಹಿನ್ನೆಲೆ ನಮ್ಮ ಅಭ್ಯರ್ಥಿಗಳ ಹೆಸರು 2 ದಿನದಲ್ಲಿ ಘೋಷಣೆ ಮಾಡ್ತೀವಿ. ಬರುವ ದಿನಾಂಕ 28ಕ್ಕೆ ಜನರೇ ಅವರಿಗೆ ಉತ್ತರ ನೀಡುತ್ತಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ. ಇಡೀ ತಾಲೂಕಿನ ಅವ್ರ ಕಡೆ ಇಲ್ಲ, ಇಲಿಯಾಸ್ ಕಡೆ ಏನಾದ್ರೂ ಸ್ಟೇಟ್ಮೆಂಟ್ ಕೊಟ್ಟ ಎಲ್ಲ ತಾಲೂಕು PKPS ಡೈರೆಕ್ಟರ್ಸ್ ಅವ್ರ ಕಡೆ ಇದ್ದು. ಅಂದ್ರೆ ನಿಮ್ಮ ಕಡೆ ಏನು ಇರಾಕಿಲ್ಲ ಸರ್? ಏನೂ ಇಲ್ಲ. ಮತ್ತೆ ಹೆಂಗೆ ಬಂದು ಸರ್ ಎಲ್ಲ ನಿಮ್ಮ ಅವ್ರ ಮೆಂಬರ್ಸ್ ಇರ್ತಾರಲ್ಲ, ಹೌದಲ್ಲ? ಈಗ ಸರ್ ಅವರು PKPS ವತಿಯಿಂದ ಹುಕ್ಕೇರಿ ತಾಲೂಕು ಆಗ್ಯದಿಲ್ಲ. ಈಗ ನಮ್ಮ ಕಡೆ ಈಗ 59 ಬಂದವು, 92 ಪೈಕಿ ಮೆಜಾರಿಟಿ ಆದರೆ ಅವು ಸತೀಶ್ ಜಾರಕಿಹೊಳಿ ಕಡೆ ಅಲ್ಲ, ಇದು ನಮ್ಮ ಕಡೆ ಬಂದವು. ಈಗ ಮತ್ತು ಮೆಜಾರಿಟಿ ಯಾರ್ದತ್ತು? ನಿಮ್ದು ಆತರಲ್ಲ ಸರ್. ಆದರೆ ಇವತ್ತು ಅವ್ರು ಏನು ಸರ, ಜನರ ಹಿತದೃಷ್ಟಿಯಿಂದ ರಮೇಶ್ ಕತ್ತಿಯವರಿಗೆ ನಾವು ಬಿಟ್ಟು ಕೊಟ್ಟಿದ್ದೇವೆ ಅನ್ನೋ ಮಾತನ್ನು ಇವತ್ತು ಅವ್ರ ಬೆಂಬಲಿಗರು ಕ್ಯಾಂಡಿಡೇಟ್ ಹಾಕೋದಲ್ಲ, ಜನರ ಹಿತದೃಷ್ಟಿಯಿಂದ ಕ್ಯಾಂಡಿಡೇಟ್ ಅಭ್ಯರ್ಥಿನ ಹಾಕೋದು. DC ಬ್ಯಾಂಕ್ ಅದಾರೆ, ಮತ್ತು ಇದನ್ನ ಯಾಕೆ ಮಾಡಕ್ಕೆ ಹೋಗಿದ್ದಾರೆ ಸರ್? ಲಾಸ್ಟ್ ಮೂಮೆಂಟ್ ಒಳಗೆ ಇದು ಹುಕ್ಕೇರಿ ತಾಲೂಕು DCC ಚುನಾವಣೆ ಸರ್, ಏನೋ ಬಿನ್ ವಿರೋಧ ಆಗೋದೈತೆ ಅಂತ ಕೇಳಕ್ಕೆ ಬರತ್ತಿ ಸರ್. ಅವಿರೋಧ ನನಗೆ ಈಗ 28ನೇ ತಾರೀಕಿಗೆ ಇವತ್ತು ಜನರ ಉತ್ತರ ಕೊಡ್ತಾರೆ. ಹುಕ್ಕೇರಿ ತಾಲೂಕಾ ರೂರಲ್ ಎಲೆಕ್ಟ್ರಿಕ್ ಸೊಸೈಟಿ ಸದಸ್ಯರಿರೋಲ್ಲ, ಸುಮಾರು 50,000-52,000 ಅದಾವ. ಜನ ಉತ್ತರ ಕೊಡ್ತಾರೆ, ಪ್ರಶ್ನೆ ಇಲ್ಲ ಸರ್. KEB ಕ್ಯಾಂಡಿಡೇಟ್ ಯಾವಾಗ ಫಿಕ್ಸ್ ಮಾಡ್ತಾರೆ ಸರ್? 2-3 ದಿವಸ ಒಳಗ್ರಿ. ಈ ಸೋಮೋಟ ಅವರ ಮಾಡೋದಲ್ಲ, ನಮ್ಗೆ ಬ್ಯಾಡಾರಾಗಿ ಬರ್ತೈತಿ. ಇಲ್ಲ, ಈಗ ಪ್ರತಿಯೊಂದು ಊರಾಗ ಅವರ ಮೀಟಿಂಗ್ ಕರೆದು ಅವರ ಸಭೆ ಮಾಡಿ ಮಾಡಕತ್ತಾರ. ನಮಗೆ ಹೆಂಗೆ ಬ್ಯಾಡ ಅಂದ್ರೆ ನಿಮ್ಮ ಮ್ಯಾಗ ಭಕ್ತಿ ಇಟ್ಟು ಮಾಡತ್ತಾರ ಸರ್. ಹೊರಗಿನ ತಾಲೂಕಿನವರು ಇಲ್ಲಿ ಯಾಕೆ ಕೊಡ್ತಾರೆ ಅಷ್ಟೇ. ಇವರು ರಾಜಕಾರಣದಾಗ ಜಾತಿಯಿಂದ ಇಲ್ಲ. ನಾ ಇಟ್ಟೆಲ್ಲ ಇವತ್ತು ರಾಜಕಾರಣ ಮಾಡಿದ್ರು ಜಾತಿ ಅನ್ನೋದು ಗೊತ್ತಿಲ್ಲ. ಈಗ ಜಾತಿ ರಾಜಕಾರಣ ಯಾರು ಮಾಡಲ್ಲ. ಅಂದ್ರೆ ಜಾತಿ ರಾಜಕಾರಣ ಮಾಡಿದ್ದು ಯಾರು ಒಬ್ಬರೇ ಹೇಳಿದ್ರು. ಈಗ ಕನಗಲ ಸೈಡು, ದಡ್ಡಿ ಸೈಡು ಮರಾಠಿ ಹುಟ್ಟಿದ್ದು, ಆಗ ನನಗೆ ಹಾರಿಸಿ ಕಳಿಸ್ಕೊಡ್ತಾರೆ ಜಾತಿ ರಾಜಕಾರಣ ಮಾಡಿದಾಗ. ಪ್ರೀತಿ ವಿಶ್ವಾಸ ನಾವು ಯಾರ ಸಮಾಜ ಇರ್ಬೋದು, SC ST ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಹಿಂದುಳಿದ ವರ್ಗದವ್ರು, ಎಲ್ಲ ಸಮಾಜದವ್ರನ್ನ ತಗೊಂಡು ಹೋಗ್ಬೇಕಾದ ರಾಜಕಾರಣಗಳ ಕರ್ತವ್ಯ. ನಾವು ಪ್ರೀತಿ ವಿಶ್ವಾಸವನ್ನು ನೋಡ್ಕೊತೀವಿ ನಾವು ಕೂಡ. ವಿನಾಯಕ ಭೋಸಲೆ, TV20 ಕನ್ನಡ, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.